ನೀವು ಮನಸ್ಸು ಮಾಡಬೇಕಷ್ಟೇ. ಮನಸ್ಸು ಮಾಡಿದ್ರೆ ಅಪರಾಧಗಳು ತಾನಾಗಿಯೇ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಕರಾವಳಿ ಪ್ರದೇಶದಲ್ಲಿ ಹೊಸದಾಗಿ ಒಂದು ಎಂತದು ಆಕ್ಷನ್ ಸ್ಪೆಷಲ್ ಆಕ್ಷನ್ ಫೋರ್ಸ್ ನಿರ್ಮಾಣ ಈಗ ರಚನೆ ಮಾಡಿದ್ದಾರೆ. ಅಲ್ಲಿ ಆಗಾಗ್ಗೆ ಕೋಮುಗಲಭೆಗಳು ನಡೀತಲೇ ಇರ್ತವೆ. ಕೋಮುಗಲಭೆಗಳನ್ನ ನಡೆಸ್ತಕ್ಕಂಥದ್ದಿದೆಯಲ್ಲ, ಹತ್ತಿಕ್ಕತಕ್ಕಂಥದ್ದಿದೆಯಲ್ಲ, ಬಹಳ ಅಗತ್ಯವಾದಂತ ಕೆಲಸ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಕೋಮುಗಲಭೆಗಳು ನಡೀಬಾರದು. ಮತ್ತೆ ಕೋಮುಗಲಭೆಗಳ ಒಂದು ಪ್ರಾರಂಭ ಆದ್ರೆ ಅದು ನಿರಂತರವಾಗಿ ನಡೀಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೋಸ್ಕರ ಕೋಮುಗಲಭೆಗಳನ್ನ ಪ್ರಾರಂಭದಲ್ಲೇ ಹತ್ತಿಕ್ಕತಕ್ಕಂಥದ್ದು ಅತ್ಯಂತ ಅವಶ್ಯ, ಅನಿವಾರ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇತ್ತೀಚೆಗೆ ನಾನು ಮತ್ತೆ ಡಾಕ್ಟರ್ ಪರಮೇಶ್ವರ್ ಗೃಹ ಸಚಿವರು ಪೊಲೀಸ್ ದಿನ ಪೊಲೀಸ್ನವರು ಸಮ್ಮೇಳನ ಮಾಡೋದು, ಅಲ್ಲೂ ಕೂಡ ಪ್ರಸ್ತಾಪ ಮಾಡಿದೆ ನಾನು. ಕೆಲವು ಅಪರಾಧಗಳು ಕಡಿಮೆ ಆಗ್ತವೆ, ಕೆಲವು ಅಪರಾಧಗಳು ಹೆಚ್ಚಾಗ್ತವೆ. ಈಗ ಸೈಬರ್ ಕ್ರೈಮ್ ಅಂತ ಇದೆಯಲ್ಲ, ಅದು 23ಕ್ಕೆ ಕಂಪೇರ್ ಮಾಡಿದ್ರೆ 24ರಲ್ಲಿ ಹೆಚ್ಚಾಗಿದ್ದಾವೆ. ಬೇರೆ ಮರ್ಡರ್ಗಳಿರ್ಬೋದು, ಡಕಾಯಿತಿ ಇರ್ಬೋದು, ರಾಬರಿ ಇರ್ಬೋದು, ಅವೆಲ್ಲ ಕಡಿಮೆ ಆಗಿದ್ದಾವೆ. ಚೈನ್ ಸ್ನ್ಯಾಚಿಂಗ್ ಅವೆಲ್ಲ ಕಡಿಮೆ ಆಗಿದ್ದಾವೆ. ಆದ್ರೆ ಇವು ಜಾಸ್ತಿ ಆಗ್ತಾ ಇದ್ದಾವೆ. ಮಾರಕ ದ್ರವ್ಯ ವಸ್ತುಗಳು, ಅವುಗಳಿಂದ ಇವತ್ತು ನೋಡಿ ನಮ್ಮ ಯುವ ಪೀಳಿಗೆ ಇದೆಯಲ್ಲ, ಇವರು ಮುಂದಿನ ಪ್ರಜೆಗಳು ಅಂತ ನಾವು ಕರಿತೀವಿ, ಅವರೇ ಭವಿಷ್ಯ ಅಂತ ಹೇಳ್ತೀವಿ. ಅವ್ರು ಹಾಳಾದ್ರೆ ಭವಿಷ್ಯ ಹಾಳಾಗ್ತದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಇವೆಲ್ಲ ಜವಾಬ್ದಾರಿ ಇರ್ತಕ್ಕಂಥ ನಾಗರಿಕರು, ಪೊಲೀಸ್ನವರು ಅಂದ್ರೆ ನಾಗರಿಕರೇ. ಅವರು ಪೊಲೀಸ್ ಅಂತ ಡ್ರೆಸ್ ಕೊಟ್ಟು ನಿಮ್ಗೆ ಒಂದು ರೀತಿ ಬೇರೆ ರೀತಿ ಕಾಣೋ ರೀತಿ ಮಾಡಿದ್ದೀವಿ. ಯೂನಿಫಾರ್ಮ್ ಕೊಟ್ಟಿರೋದ್ರಿಂದ ಜನರಿಗೆ ಯೂನಿಫಾರ್ಮ್ ನೋಡಿದ್ರೇನೆ, ನಾನು ಹುಡುಗನಾಗಿದ್ದಾಗ ಪೊಲೀಸ್ನವ್ರು ಬಂದ್ರೆ ನಮ್ಮ ಊರಿಗೆ ಮನೆ ಒಳಗಡೆ ಓಡೋಗ್ಬಿಟ್ಟಿದ್ದೆ ನಾವು. ಭಯನೂ ಇರಬೇಕು, ಸ್ನೇಹನೂ ಇರಬೇಕು. ಭಯ, ಪೊಲೀಸ್ನವ್ರು ಕಂಡ್ರೆ ಭಯ ಇರಬೇಕು. ಮತ್ತೆ ನಿಮ್ಮ ಪೊಲೀಸ್ ಸ್ಟೇಷನ್ಗಳು ಜನಸ್ನೇಹಿಯಾಗಿರ್ಬೇಕು. ನಾಗರಿಕರ ಜೊತೆ ನಿಮ್ಮ ಒಡನಾಟ ಇರಬೇಕು. ಅವರಿಂದ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಪರಿಹಾರಗಳನ್ನು ಕೂಡ ಪತ್ತೆ ನಿಮಗೆ ಹೊಳಿಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಈ ನಮ್ಮ ಪ್ರಯತ್ನ ಇದೆಯಲ್ಲ, ಸರ್ಕಾರದ ಪ್ರಯತ್ನ, ಈ ಮಾದಕ ವಸ್ತುಗಳು ಯುವಕರು ಅದನ್ನ ಸೇವನೆ ಮಾಡಿ
ಹಾಳಾಗ್ತಾ ಇದ್ದಾವೆ ಅಂತಕ್ಕಂಥದ್ದನ್ನ ಕಡಿಮೆ ಮಾಡಬೇಕು, ಅದಕ್ಕೆ ಸಂಪೂರ್ಣ ನಿರ್ನಾಮ ಮಾಡಬೇಕು, ಮತ್ತೆ ಸೈಬರ್ ಕ್ರೈಮ್ಗಳನ್ನ ಕಡಿಮೆ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ನಾನು ಹೇಳಿದ್ದೀನಿ ಗೃಹ ಸಚಿವರಿಗೆ, ನಿಮಗೆ ಏನೇನು ಪೊಲೀಸ್ ಸಿಬ್ಬಂದಿಯನ್ನ ಬಲಗೊಳಿಸಲಿಕ್ಕೆ ಏನೇನು ಬೇಕು ಅವೆಲ್ಲವನ್ನು ಕೊಡ್ಲಿಕ್ಕೆ ನಮ್ಮ ಸರ್ಕಾರ ತಯಾರಿದೆ, ಸಿದ್ಧ ಇದೆ ಅಂತಕ್ಕಂಥ